ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇದ್. ಇಡೀ ದೇಶಕ್ಕೆ ಇವತ್ತು ಒಂದು ರೀತಿಯಲ್ಲಿ ಹೆಮ್ಮೆಯ ಹಬ್ಬ. ಯಾಕೆ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ನಮ್ಮ ಭಾರತ. ಚಾಂಪಿಯನ್ಸ್ ಆದ ರೋಹಿತ್ ಬಾಯ್ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದೆ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 4 ವಿಕೆಟ್ಗಳಿಂದ ಜಯಗಳಿಸಿದೆ ಟೀಂ ಇಂಡಿಯಾ. ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಮ್ಯಾನ್ ಆಫ್ ದ ಮ್ಯಾಚ್. ರೋಹಿತ್ ಶರ್ಮಾಗೆ ಡುಮ್ಮಾ ಅಂತ ಹೀಯಾಳಿಸಿದವರು ಈಗ ತಿರುಗಿ ನೋಡುವಂತಾಗಿದೆ. ಅಂತ ತಿರುಗೇಟು ಕೊಟ್ಟಿದೆ ಆಟದ ಮುಖಾಂತರ ನಮ್ಮ ಭಾರತ. ದೇಶಾದ್ಯಂತ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತಕ್ಕೆ ದೊಡ್ಡ ದೊಡ್ಡ ನಾಯಕರು ಈಗ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 4 ವಿಕೆಟ್ಗಳಿಂದ ಭರ್ಜರಿ ಜಯ. ರೋಹಿತ್ ಶರ್ಮಾ ಬಹಳ ಅದ್ಭುತವಾಗಿ ಆಟ ಆಡಿದ್ರು. 70ರ ಗಡಿಯನ್ನ ದಾಟಿದ್ರು. ಅದಾದ ಬಳಿಕ ವಿರಾಟ್ ಕೊಹ್ಲಿ ಬಂದಂತ ಸಂದರ್ಭದಲ್ಲಿ 2ನೇ ಬಾಲಿಗೆ LBW ಆಗಿ ಔಟ್ ಆಗ್ತಾರೆ. ಆಗ ಒಂದು ರೀತಿಯಲ್ಲಿ ಟೆನ್ಷನ್, ಓಕೆ ಗೆಲ್ಲಬಹುದಾ, ಸಾಧ್ಯನಾ ಅಂತ. ಕಳೆದ ಬಾರಿ ಇದೇ ನ್ಯೂಜಿಲೆಂಡ್ ಜೊತೆ ಶ್ರೇಯಸ್ ಅಯ್ಯರ್ ಬಹಳ ಚೆನ್ನಾಗಿ ಆಡಿದ್ರು, 70+ ಸ್ಕೋರ್ ಮಾಡಿದ್ರು. ಆ ಒಂದು ನಂಬಿಕೆ ವಿಶ್ವಾಸ ಇತ್ತು. ಶ್ರೇಯಸ್ ಅಯ್ಯರ್ ಬಹಳ ಅದ್ಭುತವಾಗಿ ಆಡ್ತಾ ಇದ್ರು. 48 ರನ್ಗೆ ಅವರು ಕ್ಯಾಚ್ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಬರೋದು KL ರಾಹುಲ್. ಅಕ್ಷರ್ ಪಟೇಲ್ ಬಹಳ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. KL ರಾಹುಲ್ ಕೊನೆವರೆಗೂ ನಿಂತು, ಮತ್ತು ಜಡೇಜಾ ಇಬ್ಬರು ಕೂಡ ನಿಂತು ಫಿನಿಶಿಂಗ್ ಕೊಟ್ಟು ಕೊನೆಗೆ ಟೀಂ ಇಂಡಿಯಾನ ಗೆಲ್ಲಿಸಿದ್ದಾರೆ. ಎಲ್ಲರ ಎಫರ್ಟ್ ಎದ್ದು ಕಾಣ್ತಾ ಇದೆ. ಇಡೀ ಕಂಪ್ಲೀಟ್ ಸೀರೀಸ್ ನಲ್ಲಿ, ಅಂದ್ರೆ ಈ ಒಂದು ಟ್ರೋಫಿ ಆಟದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇದ್. ಇಡೀ ದೇಶಕ್ಕೆ ಇವತ್ತು ಒಂದು ರೀತಿಯಲ್ಲಿ ಹೆಮ್ಮೆಯ ಹಬ್ಬ. ಯಾಕೆ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ನಮ್ಮ ಭಾರತ. ಚಾಂಪಿಯನ್ಸ್ ಆದ ರೋಹಿತ್ ಬಾಯ್ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದೆ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 4 ವಿಕೆಟ್ಗಳಿಂದ ಜಯಗಳಿಸಿದೆ ಟೀಂ ಇಂಡಿಯಾ. ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಮ್ಯಾನ್ ಆಫ್ ದ ಮ್ಯಾಚ್. ರೋಹಿತ್ ಶರ್ಮಾಗೆ ಡುಮ್ಮಾ ಅಂತ ಹೀಯಾಳಿಸಿದವರು ಈಗ ತಿರುಗಿ ನೋಡುವಂತಾಗಿದೆ. ಅಂತ ತಿರುಗೇಟು ಕೊಟ್ಟಿದೆ ಆಟದ ಮುಖಾಂತರ ನಮ್ಮ ಭಾರತ. ದೇಶಾದ್ಯಂತ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತಕ್ಕೆ ದೊಡ್ಡ ದೊಡ್ಡ ನಾಯಕರು ಈಗ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 4 ವಿಕೆಟ್ಗಳಿಂದ ಭರ್ಜರಿ ಜಯ. ರೋಹಿತ್ ಶರ್ಮಾ ಬಹಳ ಅದ್ಭುತವಾಗಿ ಆಟ ಆಡಿದ್ರು. 70ರ ಗಡಿಯನ್ನ ದಾಟಿದ್ರು. ಅದಾದ ಬಳಿಕ ವಿರಾಟ್ ಕೊಹ್ಲಿ ಬಂದಂತ ಸಂದರ್ಭದಲ್ಲಿ 2ನೇ ಬಾಲಿಗೆ LBW ಆಗಿ ಔಟ್ ಆಗ್ತಾರೆ. ಆಗ ಒಂದು ರೀತಿಯಲ್ಲಿ ಟೆನ್ಷನ್, ಓಕೆ ಗೆಲ್ಲಬಹುದಾ, ಸಾಧ್ಯನಾ ಅಂತ. ಕಳೆದ ಬಾರಿ ಇದೇ ನ್ಯೂಜಿಲೆಂಡ್ ಜೊತೆ ಶ್ರೇಯಸ್ ಅಯ್ಯರ್ ಬಹಳ ಚೆನ್ನಾಗಿ ಆಡಿದ್ರು, 70+ ಸ್ಕೋರ್ ಮಾಡಿದ್ರು. ಆ ಒಂದು ನಂಬಿಕೆ ವಿಶ್ವಾಸ ಇತ್ತು. ಶ್ರೇಯಸ್ ಅಯ್ಯರ್ ಬಹಳ ಅದ್ಭುತವಾಗಿ ಆಡ್ತಾ ಇದ್ರು. 48 ರನ್ಗೆ ಅವರು ಕ್ಯಾಚ್ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಬರೋದು KL ರಾಹುಲ್. ಅಕ್ಷರ್ ಪಟೇಲ್ ಬಹಳ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. KL ರಾಹುಲ್ ಕೊನೆವರೆಗೂ ನಿಂತು, ಮತ್ತು ಜಡೇಜಾ ಇಬ್ಬರು ಕೂಡ ನಿಂತು ಫಿನಿಶಿಂಗ್ ಕೊಟ್ಟು ಕೊನೆಗೆ ಟೀಂ ಇಂಡಿಯಾನ ಗೆಲ್ಲಿಸಿದ್ದಾರೆ. ಎಲ್ಲರ ಎಫರ್ಟ್ ಎದ್ದು ಕಾಣ್ತಾ ಇದೆ. ಇಡೀ ಕಂಪ್ಲೀಟ್ ಸೀರೀಸ್ ನಲ್ಲಿ, ಅಂದ್ರೆ ಈ ಒಂದು ಟ್ರೋಫಿ ಆಟದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇದ್. ಇಡೀ ದೇಶಕ್ಕೆ ಇವತ್ತು ಒಂದು ರೀತಿಯಲ್ಲಿ ಹೆಮ್ಮೆಯ ಹಬ್ಬ. ಯಾಕೆ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ನಮ್ಮ ಭಾರತ. ಚಾಂಪಿಯನ್ಸ್ ಆದ ರೋಹಿತ್ ಬಾಯ್ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದೆ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 4 ವಿಕೆಟ್ಗಳಿಂದ ಜಯಗಳಿಸಿದೆ ಟೀಂ ಇಂಡಿಯಾ. ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ,
ಮ್ಯಾನ್ ಆಫ್ ದ ಮ್ಯಾಚ್. ರೋಹಿತ್ ಶರ್ಮಾಗೆ ಡುಮ್ಮಾ ಅಂತ ಹೀಯಾಳಿಸಿದವರು ಈಗ ತಿರುಗಿ ನೋಡುವಂತಾಗಿದೆ. ಅಂತ ತಿರುಗೇಟು ಕೊಟ್ಟಿದೆ ಆಟದ ಮುಖಾಂತರ ನಮ್ಮ ಭಾರತ. ದೇಶಾದ್ಯಂತ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತಕ್ಕೆ ದೊಡ್ಡ ದೊಡ್ಡ ನಾಯಕರು ಈಗ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 4 ವಿಕೆಟ್ಗಳಿಂದ ಭರ್ಜರಿ ಜಯ. ರೋಹಿತ್ ಶರ್ಮಾ ಬಹಳ ಅದ್ಭುತವಾಗಿ ಆಟ ಆಡಿದ್ರು. 70ರ ಗಡಿಯನ್ನ ದಾಟಿದ್ರು. ಅದಾದ ಬಳಿಕ ವಿರಾಟ್ ಕೊಹ್ಲಿ ಬಂದಂತ ಸಂದರ್ಭದಲ್ಲಿ 2ನೇ ಬಾಲಿಗೆ LBW ಆಗಿ ಔಟ್ ಆಗ್ತಾರೆ. ಆಗ ಒಂದು ರೀತಿಯಲ್ಲಿ ಟೆನ್ಷನ್, ಓಕೆ ಗೆಲ್ಲಬಹುದಾ ಸಾಧ್ಯನಾ ಅಂತ. ಕಳೆದ ಬಾರಿ ಇದೇ ನ್ಯೂಜಿಲೆಂಡ್ ಜೊತೆ ಶ್ರೇಯಸ್ ಅಯ್ಯರ್ ಬಹಳ ಚೆನ್ನಾಗಿ ಆಡಿದ್ರು, 70+ ಸ್ಕೋರ್ ಮಾಡಿದ್ರು. ಆ ಒಂದು ನಂಬಿಕೆ ವಿಶ್ವಾಸ ಇತ್ತು. ಶ್ರೇಯಸ್ ಅಯ್ಯರ್ ಬಹಳ ಅದ್ಭುತವಾಗಿ ಆಡ್ತಾ ಇದ್ರು. 48 ರನ್ಗೆ ಅವರು ಕ್ಯಾಚ್ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಬರೋದು KL ರಾಹುಲ್. ಅಕ್ಷರ್ ಪಟೇಲ್ ಬಹಳ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. KL ರಾಹುಲ್ ಕೊನೆವರೆಗೂ ನಿಂತು ಮತ್ತು ಜಡೇಜಾ ಇಬ್ಬರು ಕೂಡ ನಿಂತು ಫಿನಿಶಿಂಗ್ ಕೊಟ್ಟು ಕೊನೆಗೆ ಟೀಮ್ ಇಂಡಿಯಾನ ಗೆಲ್ಲಿಸಿದ್ದಾರೆ. ಎಲ್ಲರ ಎಫರ್ಟ್ ಎದ್ದು ಕಾಣ್ತಾ ಇದೆ. ಇಡೀ ಕಂಪ್ಲೀಟ್ ಸೀರೀಸ್ ನಲ್ಲಿ, ಅಂದ್ರೆ ಈ ಒಂದು ಟ್ರೋಫಿ ಆಟದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇದ್. ಇಡೀ ದೇಶಕ್ಕೆ ಇವತ್ತು ಒಂದು ರೀತಿಯಲ್ಲಿ ಹೆಮ್ಮೆಯ ಹಬ್ಬ. ಯಾಕೆ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ನಮ್ಮ ಭಾರತ. ಚಾಂಪಿಯನ್ಸ್ ಆದ ರೋಹಿತ್ ಬಾಯ್ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದೆ ಟೀಮ್ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 4 ವಿಕೆಟ್ಗಳಿಂದ ಜಯಗಳಿಸಿದೆ ಟೀಮ್ ಇಂಡಿಯಾ. ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಮ್ಯಾನ್ ಆಫ್ ದ ಮ್ಯಾಚ್. ರೋಹಿತ್ ಶರ್ಮಾಗೆ ಡುಮ್ಮಾ ಅಂತ ಹೀಯಾಳಿಸಿದವರು ಈಗ ತಿರುಗಿ ನೋಡುವಂತಾಗಿದೆ. ಅಂತ ತಿರುಗೇಟು ಕೊಟ್ಟಿದೆ ಆಟದ ಮುಖಾಂತರ ನಮ್ಮ ಭಾರತ. ದೇಶಾದ್ಯಂತ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತಕ್ಕೆ ದೊಡ್ಡ ದೊಡ್ಡ ನಾಯಕರು ಈಗ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 4 ವಿಕೆಟ್ಗಳಿಂದ ಭರ್ಜರಿ ಜಯ. ರೋಹಿತ್ ಶರ್ಮಾ ಬಹಳ ಅದ್ಭುತವಾಗಿ ಆಟ ಆಡಿದ್ರು.